ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಯಾರೆಲ್ಲ ಬಂದು ಈ ಚಾನಲಲ್ಲಿ ಈಗ ಈ ಕ್ಷಣಕ್ಕೆ ಈ ವಿಡಿಯೋನ ನೋಡ್ತಾ ಇದ್ದೀರೋ ಅವರಿಗೆ ಇದು ಅಪ್ಲೈ ಆಗುತ್ತೆ. ಆ ಒಂದು ಟೈಮಲ್ಲಿ ಯೂನಿವರ್ಸ್ ನಿಮಗೆ ಏನನ್ನು ಹೇಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಓಕೆ, ಸಾರಿ ಫ್ರೆಂಡ್ಸ್, ಇಷ್ಟು ದಿನ ನಾನು ಯಾವುದೇ ವಿಡಿಯೋನ ಮಾಡೋದಕ್ಕಾಗಲಿಲ್ಲ, ತುಂಬ ಬ್ಯುಸಿ ಇದ್ದೆ. ಸೊ ದಟ್ ಹಾಗಾಗಿ ಈ ವಿಡಿಯೋ ಅಪ್ಲೋಡ್ ಮಾಡೋದಕ್ಕಾಗಲಿಲ್ಲ. ಐ ಆಮ್ ಸಾರಿ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲಲ್ಲಿ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅದನ್ನು ವಾಚ್ ಮಾಡ್ತಾ ಇದ್ದೀರಾ, ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಗ್ರೇಟ್ಫುಲ್ ಟು ಯು. ಆ್ಯಂಡ್ ಇವತ್ತಿನ ದಿನ ನಾನು ಏನು ರೀಡಿಂಗ್ ತೊಗೋತಾ ಇದ್ದೀನಿ ಅಂತ ಅಂದರೆ, ನಿಮಗೆಲ್ಲರಿಗೂ ಗೊತ್ತಿದೆ, ಪರ್ಸನ್ ಆನ್ ಯುವರ್ ಮೈಂಡ್. ಓಕೆ, ಪರ್ಸನ್ ಆನ್ ಯುವರ್ ಮೈಂಡನ್ನು ಒಂದು ಕಾನ್ಸೆಪ್ಟನ್ನ ಇಟ್ಕೊಂಡಿದ್ದೀನಿ. ಆ್ಯಂಡ್ ಮೋರ್ ಓವರ್ ಇಲ್ಲಿ ಪರ್ಸನ್, ನೀವು ಅವರ ಬಗ್ಗೆ ಏನು ಥಿಂಕ್ ಮಾಡ್ತೀರಾ ಅನ್ನೋದು ಲೆಫ್ಟ್ ಸೈಡಲ್ಲಿ ಇಟ್ಕೊಂಡು, ರೈಟ್ ಸೈಡಲ್ಲಿ ಪರ್ಸನ್ ನಿಮ್ಮ ಬಗ್ಗೆ ಏನನ್ನು ಥಿಂಕ್ ಮಾಡ್ತಾರೆ ಅನ್ನೋದನ್ನು ತೆಗೆಯೋದಾಗಿರುತ್ತೆ. ಓಕೆ, ಸೊ ದಟ್ ನಿಮ್ಮ ಪರ್ಸನ್ ಯಾರಿದ್ದಾರೋ ಅವರನ್ನು ನೆನಪಿಸ್ಕೊಳ್ಳಿ. ಒಂದು 30 ಸೆಕೆಂಡ್ ಅವ್ರ ಜೊತೆ ಕಳೆದಿರುವಂತಹ ಮೂಮೆಂಟ್ಸ್ ಏನಿದೆಯಲ್ಲ ಅದನ್ನು ರೀಕಾಲ್ ಮಾಡಿಕೊಂಡು ಈ ವಿಡಿಯೋನ ಲೈಕ್ ಮಾಡಿ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಲೈಕ್ ಮಾಡಿದಾಗ ನಿಮ್ಮ ಎನರ್ಜಿ ಎಕ್ಸ್ಚೇಂಜ್ ಆಗುತ್ತೆ. ಆ್ಯಂಡ್ ಮೋರ್ ಓವರ್ ಇನ್ನೊಂದು ವಿಷಯನ ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾವು ಇಲ್ಲೊಂದು ರೀಡಿಂಗ್ ಏನು ತೊಗೋತಾ ಇದ್ದೀವಿ ಅಂದರೆ, ಇದು ಒಂದು ಕಲೆಕ್ಟಿವ್ ಎನರ್ಜಿ ಆಗಿರುತ್ತೆ. ಸೊ ದಟ್ ಕಲೆಕ್ಟಿವ್ ಎನರ್ಜಿ ಅಂತ ಹೇಳಿದಾಗ ಅದು ಕೆಲವೊಬ್ಬರಿಗೆ ಕೆಲವೊಂದು ವಿಷಯ ಮ್ಯಾಚ್ ಆಗುತ್ತೆ, ಇನ್ನು ಕೆಲವರಿಗೆ ಇನ್ನೊಂದಷ್ಟು ವಿಷಯಗಳು ಮ್ಯಾಚ್ ಆಗುತ್ತೆ. ಸೊ ದಟ್ ಎಲ್ಲರಿಗೂ ಮ್ಯಾಚ್ ಆಗಬೇಕು ಅಂತ ಏನು ಇರೋದಿಲ್ಲ. ಅಕಸ್ಮಾತ್ ಯಾವುದೂ ಮ್ಯಾಚ್ ಆಗದೇನೂ ಇರ್ಬೋದು. ಓಕೆ, ಎಲ್ಲನೂ ಮ್ಯಾಚ್ ಆಗಬೇಕು ಅಂತಲೇ ಇಲ್ಲ, ಅಥವಾ ಮ್ಯಾಚ್ ಆಗದೇನೂ ಇರ್ಬೋದು, ಏನಾದರೂ ಆಗ್ಬೋದು. ಓಕೆ, ಇದೊಂದು ಕಲೆಕ್ಟಿವ್ ಎನರ್ಜಿ ರೀಡಿಂಗ್ ಆಗಿರುತ್ತೆ. ಸೊ ದಟ್ ಪ್ಲೀಸ್ ಅದನ್ನು ಅರ್ಥ ಮಾಡ್ಕೊಳ್ಳಿ ಆ್ಯಂಡ್ ಮೈಂಡಲ್ಲಿ ಇಟ್ಕೊಳ್ಳಿ. ಓಕೆ, ನಿಮಗೆ ಆ ಥರ ಕಂಪ್ಲೀಟ್ಲಿ ಮ್ಯಾಚ್ ಆಗಬೇಕು ಅಂದರೆ ನೀವು ಪರ್ಸ್ನಲಾಗಿ ರೀಡಿಂಗ್ ತೊಗೋಬೇಕಾಗತ್ತೆ. ನೀವು ಪರ್ಸ್ನಲಾಗಿ ರೀಡಿಂಗ್ ತೊಗೊಂಡಾಗ ಮಾತ್ರ ನಿಮಗೆ 100 ಔಟ್ ಆಫ್ 100 ಮ್ಯಾಚ್ ಆಗೋದಕ್ಕೆ ಸಾಧ್ಯ. ಓಕೆ, ಅಲ್ಲಿವರೆಗೂ ಇದು 100 ಔಟ್ ಆಫ್ 100 ಮ್ಯಾಚ್ ಆಗೋಲ್ಲ. ಪ್ಲೀಸ್ ಫ್ರೆಂಡ್ಸ್, ಅದನ್ನು ಅರ್ಥ ಮಾಡ್ಕೊಳ್ಳಿ. ಇದೊಂದು ಕಲೆಕ್ಟಿವ್ ಎನರ್ಜಿ. ಸೊ ದಟ್ ಕೆಲವರಿಗೆ ಕೆಲವೊಂದು ಮ್ಯಾಚ್ ಆಗುತ್ತೆ, ಕೆಲವೊಂದು ಮ್ಯಾಚ್ ಆಗಲ್ಲ. ಅರ್ಥ ಆಯಿತು ಅಲ್ವಾ ಹೇಳಿದ್ದು? ಇಲ್ಲಿ ಬಂದು ನಿಮ್ಮ ಫೀಲಿಂಗ್ಸ್ನ ಇಡ್ತಾ ಇದ್ದೀನಿ. ನಿಮ್ಮ ಫೀಲಿಂಗ್ಸ್ ನಿಮ್ಮ ಪರ್ಸನ್ಗೆ, ನಿಮ್ಮ ಪರ್ಸನ್ ಫೀಲಿಂಗ್ಸ್ ನಿಮಗೆ, ನಿಮ್ಮ ಬಗ್ಗೆ ನಿಮ್ಮ ಪರ್ಸನ್ ಯಾವ ಥರ ಫೀಲ್ ಮಾಡ್ತಾರೆ ಅಂತ. ಆ್ಯಂಡ್ ಈ ರಿಲೇಷನ್ಶಿಪ್ ಏನಿದೆ ಅದರ ಟೋಟಲಿ ಔಟ್ಕಮ್ ಏನಿರುತ್ತೆ ಅಂಥೇಳಿ, ಟೋಟಲ್ ಔಟ್ಕಮ್ ಆಫ್ ದಿಸ್ ರಿಲೇಷನ್ಶಿಪ್. ಮಧ್ಯದ ಕಾರ್ಡ್ನ ನಾನು ಲಾಸ್ಟಲ್ಲಿ ತೆಗಿತೇನೆ. ಈಗ ಫಸ್ಟು ನಿಮ್ಮ ಎನರ್ಜಿ ಮತ್ತು ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ ಅವರ ಎನರ್ಜಿ ಯಾವ ಥರ ಇದೆ, ಅವರು ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ತಾರೆ, ನೀವು ಅವ್ರ ಬಗ್ಗೆ ಏನು ಫೀಲ್ ಮಾಡ್ತೀರಾ ಅಂತ. ಓಕೆ, ಆ್ಯಂಡ್ ಇಲ್ಲಿ ನೋಡಿ ಫ್ರೆಂಡ್ಸ್, ಆ್ಯಕ್ಚುಲಿ ಹೇಳ್ಬೇಕಂತ ಅಂದರೆ ಸಪ್ರೆಷನ್, ಈ ರಿಲೇಷನ್ಶಿಪ್ಪಲ್ಲಿ ಸಪ್ರೆಷನ್ ಕಾಣಿಸ್ತಾ ಇದೆ. ಆ್ಯಂಡ್ ಟ್ರಾವೆಲಿಂಗ್ ಕೂಡ ಇದೆ. ಏನೋ ಒಂದು ನಿಮ್ಮ ಫೀಲಿಂಗ್ಸ್ನ ನೀವು ಹೇಳ್ದೇನೆ ಎಲ್ಲನೂ ಮುಚ್ಚಿಟ್ಕೊಂಡಿರಬಹುದು, ಒಳಗಡೆನೇ ಎಕ್ಸ್ಪ್ಲೋರ್ ಆಗುವಂತಹ ಒಂದು ಪರಿಸ್ಥಿತಿನಲ್ಲಿ ನಿಮ್ಮ ಫೀಲಿಂಗ್ಸ್ ಇರ್ಬೋದು, ಎಲ್ಲನೂ ತಡೆದಿಟ್ಕೊಂಡಿರ್ಬೋದು, ಹೇಳೋದು ಬೇಡ ಈ ಥರ. ಓಕೆ, ಅಂದರೆ ನಿಮ್ಮನ್ನು ನೀವೇ ಸಪ್ರೆಸ್ ಮಾಡ್ಕೋತಾ ಇರ್ಬೋದು, ಅಥವಾ ಆ ಪರ್ಸನ್ ಸಪ್ರೆಷನಲ್ಲಿರ್ಬೋದು. ಕೆಲವೊಂದು ನಿಮಗೆ ಮ್ಯಾಚ್ ಆಗುತ್ತೆ, ಕೆಲವೊಂದು ನಿಮ್ಮ ಪರ್ಸನ್ಗೆ ಮ್ಯಾಚ್ ಆಗುತ್ತೆ. ಓಕೆ, ಸೊ ದಟ್ ಇಲ್ಲಿ ಪರ್ಸನ್ ಆದರೂ ಸಪ್ರೆಸ್ ಮಾಡ್ತಿರ್ಬೋದು, ಅಥವಾ ನೀವು ಸಪ್ರೆಸ್ ಮಾಡ್ತಾ ಇರ್ಬೋದು. ನಿಮ್ಮ ಫೀಲಿಂಗಲ್ಲಿ ತುಂಬ ಅಂದರೆ ತುಂಬಾ ಸಪ್ರೆಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಆ್ಯಂಡ್ ನೆಕ್ಸ್ಟ್ ಕಾರ್ಡ್ ಬಂದು ಟ್ರಾವೆಲಿಂಗ್. ಇಲ್ಲಿ ಮೋಸ್ಟ್ ಆಫ್ ಒಂದಷ್ಟು ಜನ ಇಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇರುವಂಥವ್ರು ಇರ್ಬೋದು. ಆಯಿತಾ, ಬ್ರೇಕಪ್ ಸಿಚುವೇಶನ್, ನೋ ಕಾಂಟ್ಯಾಕ್ಟ್ ಸಿಚುವೇಶನ್, ಕಿತ್ತಾಡ್ಕೊಂಡಿರುವಂಥವ್ರು ಯಾರಾದರೂ ಇರ್ಬೋದು. ಓಕೆ, ಎಲ್ಲೋ ಒಂದು ಟ್ರಾವೆಲಿಂಗ್ ಆಗುವಂತಹ ಚಾನ್ಸಸ್ ಇದೆ. ಎಕ್ಸ್ಪೆಕ್ಟ್ ಮಾಡ್ತಾ ಇರ್ಬೋದು, ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ಬೋದು ಮೆಸೇಜ್ ಬರುತ್ತೆ ಅಂತ, ಅಥವಾ ಆ ಪರ್ಸನ್ ನಿಮ್ಮಿಂದ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ಬೋದು. ಇಲ್ಲಿ ಕೆಲವು
ನಿಮಗೆ ಮ್ಯಾಚ್ ಆದರೆ ಕೆಲವು ನಿಮ್ಮ ಪರ್ಸನ್ಗೆ ಮ್ಯಾಚ್ ಆಗುತ್ತೆ. ಓಕೆ, ಆ್ಯಂಡ್ ಕ್ಲಿಯರ್ ಇಲ್ಲ ಯಾವುದೇ ರೀತಿಯಿಂದ ಏನಾಗುತ್ತೆ ಏನಾಗಲ್ಲ, ಇದು ಅವರು ಬಂದು ನಿಮಗೆ ಕಮ್ಯುನಿಕೇಟ್ ಮಾಡ್ತಾರಾ ಅಥವಾ ಮಾಡಲ್ವಾ, ಕಮಿಟ್ಮೆಂಟ್ ಕೊಡ್ತಾರಾ ಕೊಡಲ್ವಾ, ಈ ಥರ ಒಂದು ಯೋಚನೆಯಲ್ಲಿ ಇರುವಂಥವ್ರು ಕೆಲವೊಂದಷ್ಟು ಜನ ಇರಬಹುದು. ಕೆಲವೊಂದಷ್ಟು ಜನ ಮೆಸೇಜನ್ನು ಕಾಯುವಂಥವ್ರು ಇರ್ಬೋದು. ಏನಾದರೂ ಗೊತ್ತಾಗ್ಬಿಡ್ಲಿಯಪ್ಪ ಇದು ಏನು ಎಷ್ಟು ದಿನ ಕಾಯೋದು ಅಂತ ಕೆಲವೊಂದಷ್ಟು ಜನ ಯೋಚನೆ ಮಾಡುವಂಥವ್ರು ಇರ್ಬೋದು. ಎಷ್ಟು ಅಂತ ಸಪ್ರೆಸ್ ಮಾಡಿಕೊಂಡು ಎಲ್ಲನೂ ಕಾಯ್ಕೊಂಡು ತಾಳ್ಕೊಂಡು ಕೂತ್ಕೊಂಡಿರೋದು ನನಗೂ ಸಾಕಾಗೋಗಿದೆ ಅನ್ನುವಂಥ ಒಂದಷ್ಟು ಜನ ಇರಬಹುದು. ಓಕೆ, ಯಾವ ಥರ ಇದ್ದಾರೆ, ಯಾವುದು ನಿಮಗೆ ಸೂಟ್ ಆಗುತ್ತೆ ಅಂತ ನೋಡಿ. ಆ್ಯಂಡ್ ಇನ್ನೊಂದು ಏನಿದೆ ಅಂದರೆ ನೋಥಿಂಗ್ನೆಸ್ ಅಂದರೆ ಆ್ಯಕ್ಚುಲಿ ಏನಂದರೆ ಏನೂ ಇಲ್ಲ, ಬಟ್ ಏನೂ ಇಲ್ಲದಿರೋ ಕಡೆ ಏನೋ ಇದೆ ಅಂತ ಯೋಚನೆ ಇರೋವಂಥದ್ದಿರ್ಬೋದು. ಅಂದ್ಕೊಂಡಿರ್ತೀರ ನೀವು ಇಲ್ಲೇನೋ ಇದೆ, ಇಲ್ಲೇನೋ ಆಗುತ್ತೆ ಆ ಥರ, ಅಥವಾ ಇಲ್ಲೇನೋ ಒಂದು ಯಾರೋ ಇದ್ದಾರೆ ಅಥವಾ ಏನೋ ಹೇಳ್ಕೊಡ್ತಿದ್ದಾರೆ, ಇನ್ನೊಂದು ಸಮಥಿಂಗ್ ಏನೋ ಒಂದು ನಿಮ್ಮದು ಯೋಚನೆ ಇದೆ ಹೇಳ್ತಾ ಇದ್ರೆ ನೋಥಿಂಗ್ನೆಸ್ ಅಂದರೆ ಅಂದ್ಕೊಂಡಿರೋ ಥರದ್ದು ಏನೂ ಇಲ್ಲ, ಝೀರೋಯಿಂದ ಸ್ಟಾರ್ಟ್ ಮಾಡುವಂಥದ್ದು ಕೂಡ ಇರಬಹುದು ಅಂತ ಹೇಳಿ ಯೂನಿವರ್ಸ್ ನಿಮಗೆ ಹೇಳ್ತಾ ಇದ್ದಾರೆ. ಓಕೆ, ಬನ್ನಿ ಈಗ ನಿಮ್ಮ ಫೀಲಿಂಗ್ಸ್ ನಿಮ್ಮ ಪರ್ಸನ್ ಬಗ್ಗೆ ಯಾವ ಥರ ಇದೆ ಅಂತ ನೋಡೋಣ, ಆಯಿತಾ. ಆ್ಯಂಡ್ ಫ್ರೆಂಡ್ಸ್, ನಿಮಗೇನಾದರೂ ಕ್ರಿಸ್ಟಲ್ಸ್ ರೆಮಿಡೀಸಲ್ಲಿ ಏನಾದರೂ ಯಾವುದಾದ್ರು ಪ್ರಾಬ್ಲಮ್ಸ್ಗೆ ನಿಮಗೆ ರೆಮಿಡೀಸ್ ಏನಾದರೂ ಬೇಕಾಗಿದೆ ಅಂತ ಅಂದರೆ, ನಿಮ್ಮದು ಲವ್ ಲೈಫ್ ಇರ್ಬೋದು, ಮ್ಯಾರೇಜ್ ಇರ್ಬೋದು, ಫೈನಾನ್ಸ್ ಇರ್ಬೋದು, ರಿಲೇಷನ್ಶಿಪ್ ಇಶ್ಯೂಸ್ ಇರ್ಬೋದು, ಅಥವಾ ನಿಮ್ಮ ಕರಿಯರಲ್ಲಿ ಇಶ್ಯೂಸ್ ಇರ್ಬೋದು, ದೆನ್ ಮ್ಯಾರಿಡ್ ಲೈಫಲ್ಲಿ ಯಾವುದೇ ಥರದ ಇಶ್ಯೂಸ್ ಇರ್ಬೋದು. ಓಕೆ, ಎಜುಕೇಷನ್ ವೈಸ್ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀತಿರೋವಂಥವ್ರು ಇರ್ಬೋದು. ಯಾರಿಗೆ ಯಾವುದೇ ಇಶ್ಯೂಸ್ ಇದ್ರೂ ಅದಕ್ಕೆ ರೆಮಿಡೀಸ್ ಇದೆ. ಅದು ಕ್ರಿಸ್ಟಲ್ ಅಂತಲೇ ಅಲ್ಲ, ಕ್ರಿಸ್ಟಲ್ಸಲ್ಲೂ ರೆಮಿಡೀಸ್ ಇದೆ. ಆ್ಯಂಡ್ ದೆನ್ ನಾನು ಬಂದು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ, ಕ್ಯಾಂಡಲ್ ಹೀಲಿಂಗ್ ಕೂಡ ನಾನು ಮಾಡ್ತೀನಿ, ಮತ್ತು ಏಂಜಲ್ ಹೀಲಿಂಗ್ ಇದೆ, ಕ್ಯಾಂಡಲ್ ಹೀಲಿಂಗ್ ಇದೆ, ಕ್ರಿಸ್ಟಲ್ಸ್ ರೆಮಿಡೀಸ್ ಇದೆ, ಆ್ಯಂಡ್ ನಾಟ್ ಮ್ಯಾಜಿಕ್ ಕೂಡ ಇದೆ. ಓಕೆ, ಸೊ ಇದೆಲ್ಲ ಯಾರಿಗೆ ಯಾವುದರಲ್ಲಿ ಯೂಸ್ ಆಗುತ್ತೆ ಅಂತ ನೋಡಿ ನಾನು ಆ ರೆಮಿಡೀಸ್ನ ನಿಮಗೆ ಅಪ್ಲೈ ಮಾಡ್ತೀನಿ. ಓಕೆ, ನೀವು ಏನಾದರೂ ರೆಮಿಡೀಸ್ ಬೇಕು ಅಂತ ಅಂದರೆ ಪರ್ಸ್ನಲ್ಲಾಗಿ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ, ಅದಕ್ಕೆ ನೀವು ಮೆಸೇಜ್ ಮಾಡಿ ನಿಮ್ಮ ಸಮಸ್ಯೆ ಏನು ಅಂತ ಹೇಳಿದರೆ ಒಂದು ರೀಡಿಂಗ್ ತೊಗೊಳ್ಳಿ. ಅದ್ರ ಮೂಲಕ ಏನಿದೆ ರೂಟ್ ಕಾಸ್ ಏನಿದೆ ಅಂತ ನೋಡಿ ಅದಕ್ಕೆ ನಾನು ರೆಮಿಡೀಸ್ನ ಮಾಡ್ತೀನಿ. ಓಕೆ, ಆ್ಯಂಡ್ ಇನ್ನೊಂದು ಏನಂತಂದರೆ ಪ್ಲೀಸ್ ಬೇರೆ ಯಾರಾದರೂ ಬಂದು ಕಾಮೆಂಟ್ಸಲ್ಲಿ ಏನಾದರೂ ನಂಬರ್ ಹಾಕಿದ್ರೆ ಪ್ಲೀಸ್ ಅದು ಸ್ಕ್ಯಾಮ್ ಆಗಿರುತ್ತೆ, ನನ್ನ ನಂಬರ್ ಆಗಿರಲ್ಲ. ನನ್ನ ನಂಬರ್ ಏನಿದ್ರು ಡಿಸ್ಕ್ರಿಪ್ಷನಲ್ಲಿರುತ್ತೆ ಇಲ್ಲ ವೀಡಿಯೋದಲ್ಲಿರುತ್ತೆ, ಅದು ಬಿಟ್ಟರೆ ಬೇರೆ ಎಲ್ಲೂ ನಿಮಗೆ ನಂಬರ್ ಸಿಗೋದಿಲ್ಲ. ಓಕೆ, ಸೊ ದಟ್ ಅದನ್ನೊಂದು ಮೈಂಡ್ ಇಟ್ಕೊಳ್ಳಿ, ಮೈಂಡ್ನಲ್ಲಿ ಮೋಸ ಹೋಗಬೇಡಿ ಅಂತ ಹೇಳ್ತೀನಿ, ಆಯಿತಾ. ದೆನ್ ಬನ್ನಿ ಈಗ ನಿಮಗೆ ನಿಮ್ಮ ಫೀಲಿಂಗ್ಸ್ ನಿಮ್ಮ ಪರ್ಸನ್ ಬಗ್ಗೆ ಏನಿದೆ, ಟೋಟ್ಯಾಲಿಟಿ ಅಂದರೆ ನೀವು ಅವ್ರ ಬಗ್ಗೆ ತುಂಬ ನಂಬಿಕೆ ಇಟ್ಕೊಂಡಿದ್ದೀರಾ, ತುಂಬ ನಂಬಿದ್ದೀರಾ ಅವರನ್ನು, ನೀವು ತುಂಬ ನಂಬಿಕೆ ಇಟ್ಕೊಂಡಿದ್ದೀರಾ ನೀವು ಅವ್ರ ಬಗ್ಗೆ. ಏನಂತ ಅಂದರೆ ಅವ್ರಿಗೆ ಯಾವುದೇ ರೀತಿಯಿಂದಲೂ ನನಗೆ ಏನೂ ಮೋಸ ಮಾಡಲ್ಲ ಅಥವಾ ಇನ್ನೊಂದೇನು ನಂಗೆ ಹರ್ಟ್ ಮಾಡಲ್ಲ ಅಂತಿರ್ಬೋದು. ಏನೋ ಒಂದು ಒಟ್ಟಿನಲ್ಲಿ ನೀವು ಅವರನ್ನು ತುಂಬ ಅಂದರೆ ತುಂಬಾ ಟ್ರಸ್ಟ್ ಮಾಡ್ತೀರಾ, ಬಿಲೀವ್ ಮಾಡ್ತೀರಾ, ಲವ್ ಮಾಡ್ತೀರಾ. ತುಂಬ ಫ್ಯಾಷನ್ ಆಗಿದೆ ನಿಮ್ಮ ಎನರ್ಜಿ ಅವ್ರ ಕಡೆ. ಅವರು ಅಂದರೆ ನಿಮಗೆ ತುಂಬ ಅಂದರೆ ತುಂಬಾ ಪ್ರಾಣ ಇದೆ, ತುಂಬ ಲವ್ ಇದೆ, ಕೇರ್ ಇದೆ, ಕನ್ಸರ್ನ್ ಇದೆ, ಟ್ರಸ್ಟ್ ಇದೆ. ಒಂದು ಲವ್ ಲೈಫಲ್ಲಿ ಏನೆಲ್ಲ ಬೇಕೋ ನೀವು ಅದನ್ನೆಲ್ಲ ನೀವು ಆ ಪರ್ಸನಲ್ಲಿ ಫೀಲ್ ಮಾಡ್ತಾಯಿದ್ದೀರಾ. ಓಕೆ, ನಿಮಗೆ ಅವರು ಅಂದರೆ ಏನು ಹೇಳ್ತೀವಿ, ಉಸಿರಿಗೆ ಉಸಿರು ಜೀವಕ್ಕೆ ಜೀವ ಅಂತ ಹೇಳ್ತೀವಲ್ಲ, ಹಾಗೆ ಅಂದರೆ ಯಾರೇ ಬಿಟ್ಟರೂ ನನ್ನನ್ನು ಇವರು ಬಿಡಲ್ಲ ಅನ್ನೋ ಒಂದು ರೀತಿಯ ರಿಲೇಷನ್ಶಿಪ್ಪಲ್ಲಿರುವಂತಹ ನಂಬಿಕೆ. ಓಕೆ, ಆ ಒಂದು ನಂಬಿಕೆ ನಿಮಗೆ ಅವ್ರ ಮೇಲಿದೆ ಹಾಗಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಹೌದಾ ಫ್ರೆಂಡ್ಸ್, ನೀವು ಅಷ್ಟೊಂದು ನಂಬ್ತೀರಾ ಅವರನ್ನು? ಗೋಯಿಂಗ್ ವಿತ್ ಅ ಫ್ಲೋ. ಆ್ಯಂಡ್ ಇನ್ನೊಂದು ಎನರ್ಜಿ ಏನಿದೆ ಅಂದರೆ ಗೋಯಿಂಗ್ ವಿತ್ ಅ ಫ್ಲೋ ಅಂದರೆ ನೀವು ಇಂಥದ್ದೇ ಆಗಬೇಕು, ಹಾಗಾಗಬೇಕು, ಹೀಗಾಗಬೇಕು ಅಂತೇನಿಲ್ಲ. ಅಕಸ್ಮಾತ್ ಏನೇ ಹೆಚ್ಚು ಕಮ್ಮಿ ಆದರೂ ಇರಲಿ ನೋಡೋಣ, ಈಗ ಸರಿ ಹೋಗ್ಬೋದು, ನೆಕ್ಸ್ಟ್ ಸರಿ ಹೋಗ್ಬೋದು. ಗೋಯಿಂಗ್ ವಿತ್ ಅ ಫ್ಲೋ, ಯಾವ ಥರ ನೀರು ಬರುತ್ತೋ ಆ ಥರ ಹರ್ಕೊಂಡು ಹೋಗಬೇಕು, ಅದಕ್ಕೆ ಎದುರಾಗಿ ಈಜಾಡಬಾರ್ದು ಅಂತ ನಾವೇನು ಹೇಳ್ತೀವಲ್ಲ, ಆ ಥರ ನಿಮ್ಮ ಮೆಂಟಾಲಿಟಿನಲ್ಲಿ ಇದೆ. ಓಕೆ, ನೀವು ಅವ್ರ ಬಗ್ಗೆ ಅದೇ ಥರ ಫೀಲ್ ಮಾಡ್ತೀರಾ, ಅವರು ಆ ಥರ ಪರ್ಸನ್ ಆಗಿದ್ದಾರೆ. ಗೋಯಿಂಗ್ ವಿತ್ ಅ ಫ್ಲೋನಲ್ಲಿ ಹೋಗ್ತಾರೆ ಅವರು.
ಅವ್ರೇನು ಇಂಥದೇ ಪ್ಲ್ಯಾನ್ ಆಗಬೇಕು, ಹೀಗೆ ಇರಬೇಕು, ಹಾಗೆ ಇರಬೇಕು ಅಂತೆಲ್ಲ ಏನು ಯೋಚನೆ ಮಾಡ್ಕೊಂಡೆಲ್ಲ ಹೋಗುವಂಥ ವ್ಯಕ್ತಿತ್ವ ಅವರದ್ದಲ್ಲ. ಓಕೆ, ನೀವು ಅವ್ರ ಬಗ್ಗೆ ಫೀಲ್ ಮಾಡ್ತಾ ಇರೋವಂಥದ್ದು ಗೋಯಿಂಗ್ ವಿತ್ ದ ಫ್ಲೋ, ಏನು ಬರುತ್ತೋ ಅದನ್ನು ನೋಡ್ಕೊಂಡು ಹೋಗೋಣ ಅಂತ ಮುಂದೆ ಹೋಗ್ತಾರೆ. ಆ್ಯಂಡ್ ಆಫ್ಕೋರ್ಸ್ ಅವರು ಕೂಡ ನಿಮ್ಮ ಬಗ್ಗೆ ಆ ಥರ ಟ್ರಸ್ಟ್ ಇಟ್ಕೊಂಡಿದ್ದಾರೆ. ಅವರು ನಿಮ್ಮ ಬಗ್ಗೆ ಫೀಲ್ ಮಾಡ್ತಾ ಇರುವಂಥದ್ದು ತುಂಬ ಟ್ರಸ್ಟ್ ಮಾಡ್ತಾರೆ, ತುಂಬ ಪ್ರೀತಿ ಮಾಡ್ತಾರೆ, ತುಂಬ ಟ್ರಸ್ಟ್ ಮಾಡ್ತಾರೆ, ತುಂಬ ಪ್ರೀತಿ ಮಾಡ್ತಾರೆ. ತುಂಬ ಫ್ಯಾಷನ್ ಇದೆ ಈ ಒಂದು ಲವ್ವಲ್ಲಿ, ಅವರ ಒಂದು ವಿಷಯದಲ್ಲಿ, ಹಾಗಂತ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಹೀಲಿಂಗ್. ಆ್ಯಂಡ್ ಅವ್ರು ಅನ್ಕೋತಾ ಇದ್ದಾರೆ ನೀವು ಮೋಸ್ಟ್ಲಿ ಯಾರಾದರೂ ಇಲ್ಲಿ ಹೆಲ್ತ್ ಅಪ್ಸೆಟ್ ಆಗಿರುವಂಥವ್ರು ಇರ್ಬೋದು, ತಲೆನೋವು, ಹೊಟ್ಟೆ ನೋವು, ಅಥವಾ ಏನೋ ಒಂದು ಗ್ಯಾಸ್ಟ್ರಿಟಿಸ್ ಆದರೆ ಏನಾದರೂ ಪ್ರಾಬ್ಲಮ್ ಇರೋರು ಕೂಡ ಇಲ್ಲಿ ಇರಬಹುದು, ನೋಡ್ತಾ ಇರ್ಬೋದು. ಎಲ್ರಿಗೂ ಅಲ್ಲ ಅಪ್ಲೈ ಆಗಲ್ಲ. ಆಮೇಲೆ ನನಗೆ ಆ ಥರ ಪ್ರಾಬ್ಲಮ್ ಇಲ್ಲ, ನೀವೇನು ಮ್ಯಾಮ್ ಆ ಥರ ಹೇಳ್ಬಿಟ್ರಿ ಅಂತೆಲ್ಲ ಹೇಳೋಕ್ಕೆ ಹೋಗಬೇಡಿ. ಯಾಕೆಂದರೆ ನಾನು ಎಲ್ರಿಗೂ ಇದನ್ನು ಹೇಳ್ತಲ್ಲ, ಕೆಲವೊಬ್ಬರಿಗೆ ಕೆಲವೊಂದು ಸಮಸ್ಯೆಗಳಿದೆ. ಓಕೆ, ಆ್ಯಂಡ್ ಈ ಆರೋಗ್ಯದಲ್ಲಿ ಸಮಸ್ಯೆ ಇರಬಹುದು, ಅಥವಾ ಈ ರಿಲೇಷನ್ಶಿಪ್ಪಲ್ಲೂ ಏನೋ ಒಂದು ಸಮಸ್ಯೆ ಇದೆ ಅಂತ ಹೇಳಿ ಏಂಜಲ್ಸ್ ನಿಮಗೆ ಹೇಳ್ತಾ ಇದ್ದಾರೆ. ಆ್ಯಂಡ್ ಅದೇ ಥರ ಅವರು ನಿಮ್ಮಲ್ಲಿ ಫೀಲ್ ಮಾಡ್ತಾ ಇದ್ದಾರೆ, ನಿಮಗೇನೋ ಒಂದು ಹೀಲಿಂಗ್ ಬೇಕು ಅಂತ ಅವರು ಯೋಚನೆಯನ್ನು ಮಾಡ್ತಾ ಇದ್ದಾರೆ. ಹಾಗಂತ ಯೂನಿವರ್ಸ್ ನಿಮಗೆ ಹೇಳ್ತಾ ಇದ್ದಾರೆ. ಹೀಲಿಂಗ್ ಬೇಕಾಗಿದೆ ಅಂದರೆ ಈ ರಿಲೇಷನ್ಶಿಪ್ಗೆ ಹೀಲಿಂಗ್ ಬೇಕಾಗಿದೆ ಅಂತಲೂ ಅವ್ರು ಥಿಂಕ್ ಮಾಡ್ತಿರ್ಬೋದು, ಅಥವಾ ನಿಮ್ಮ ಹೆಲ್ತ್ ಇಂಪ್ರೂವ್ ಆಗಲಿ, ಏನೋ ಒಂದು ತೊಂದರೆ ಇದೆ ಅಂತ ಹೇಳಿಬಿಟ್ಟು ಅವರು ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇರ್ಬೋದು. ಓಕೆ, ಆ್ಯಂಡ್ ಓಕೆ, ನಿಮ್ಮ ಪರ್ಸನ್ ಬಗ್ಗೆ ನಿಮ್ಮ ಯಾವ ಥರ ಥಿಂಕ್ ಮಾಡ್ತಾ ಇದ್ದಾರೆ, ನೀವು ಅವ್ರ ಬಗ್ಗೆ ಏನು ಫೀಲಿಂಗ್ ಇಟ್ಕೊಂಡಿದ್ದೀರಾ, ಇದು ಬಂದು ಆ ಪರ್ಸನ್ ಬಗ್ಗೆ ನೀವು ಯಾವ ಥರ ಫೀಲ್ ಮಾಡ್ತಾಯಿದ್ದೀರಾ ಅಂತ ಆಯ್ತಲ್ವಾ. ಸೊ ದಟ್ ಆ ಪರ್ಸನ್ ಫೀಲಿಂಗ್ಸ್ ನಿಮ್ಮ ಬಗ್ಗೆ ಯಾವ ಥರ ಇದೆ ಅಂತ ಅಂದರೆ ಸೆಲೆಬ್ರೇಷನ್, ಅಂದರೆ ಮೂಮೆಂಟ್ ಟು ಮೂಮೆಂಟ್ ಇರ್ತೀರಾ ಅಂತ, ಸೆಲೆಬ್ರೇಷನ್ ಮಾಡ್ತೀರಾ, ಯಾವುದೇ ವಿಷಯನೂ ಪೋಸ್ಟ್ಪೋನ್ ಮಾಡೋದಿಲ್ಲ, ನೀವು ಎನರ್ಜೆಟಿಕ್ ಆಗಿರ್ತೀರಾ, ಎಂಜಾಯ್ ಮಾಡ್ತೀರಾ ಲೈಫನ್ನು, ಎಲ್ಲೂ ಸ್ಟಕ್ ಮಾಡೋದಿಲ್ಲ. ಇವಾಗ ಮಾಡಬೇಕು ಅಂತಂದರೆ ಈ ಕ್ಷಣನೇ ಮಾಡಬೇಕು ಅಂತ ಮಾಡ್ಕೋತೀರಾ. ನೀವು ಮುಂದೆ ಮಾಡೋಣ ಬಿಡು, ಆವಾಗ ಮಾಡೋಣ, ಇವಾಗ ಮಾಡೋಣ ಅನ್ನೋ ನೇಚರ್ ಅವರು ಅಲ್ಲ. ಯಾವಾಗ ಖುಷಿ ಆಗುತ್ತೋ ಅವಾಗ ಸೆಲೆಬ್ರೇಟ್ ಮಾಡಿಬಿಡ್ತೀರಾ, ಯಾವಾಗ ದುಃಖ ಆಗುತ್ತೋ ಅವಾಗ ಹತ್ಬಿಡ್ತೀರಾ. ಏನಾದರೂ ಹೇಳಬೇಕು ಅಂದರೆ ಮುಚ್ಚಿಟ್ಕೊಳ್ಳಲ್ಲ, ಹೇಳಿಬಿಡ್ತೀರಾ. ಅಂದರೆ ಆ ಸೆಕೆಂಡಲ್ಲಿ ನಿಮಗೆ ಯಾವ ಥರ ಅನಿಸುತ್ತೋ, ಆ ದಿನದಲ್ಲಿ ನಿಮಗೆ ಯಾವ ಥರ ಅನಿಸುತ್ತೋ ಅದನ್ನು ನೀವು ಸೆಲೆಬ್ರೇಟ್ ಮಾಡ್ತೀರಾ. ಅಥವಾ ಇನ್ನೂ ಕೆಲವರು ಯಾವ ಥರ ಇರ್ಬೋದು ಅಂತ ಅಂದರೆ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇರೋದು, ಸೆಲೆಬ್ರೇಷನ್ನೇ ಮಾಡಲ್ಲ, ಎಂಜಾಯ್ ಮಾಡಲ್ಲ. ಕೆಲವೊಬ್ಬರು ತುಂಬ ಸೆಲೆಬ್ರೇಷನ್ ಮಾಡ್ತಾರೆ ಅಂತ ಅಂದ್ಕೊಂಡಿರೋರು ಇರಬಹುದು. ಇನ್ನೂ ಒಂದಷ್ಟು ಜನ ಇರೋರು ಯಾವ ಥರ ಇರ್ತಾರೆ ಅಂತ ಅಂದರೆ ಏನು ಸೆಲೆಬ್ರೇಟ್ ಮಾಡಲ್ಲ, ಎಲ್ಲನೂ ಮುಂದಕ್ಕೆ ಹಾಕೋದು, ಅದರ ಆಪೋಸಿಟ್. ಓಕೆ, ಎಲ್ಲನೂ ಮುಂದೆ ಹಾಕೋದು, ಖುಷಿಯಾಗಿರೋದಿಲ್ಲ. ಇವತ್ತಿಂದು ಏನು ಖುಷಿ ಇದೆ ಪ್ರೆಸೆಂಟ್ ಲೈಫ್ನ ನೋಡೋದಿಲ್ಲ, ಇನ್ನು ಫ್ಯೂಚರಲ್ಲಿ ಏನಾಗುತ್ತೆ ಅಥವಾ ಹಿಂದೆ ಏನಾಗಿದೆ ಅಂತ ಯೋಚನೆ ಮಾಡೋವಂಥದ್ದು. ಆ ಥರ ನೀವು ಮಾಡ್ತೀರಾ ಅಂತ ಕೆಲವೊಬ್ಬರು ಯೋಚನೆ ಮಾಡ್ಬೋದು. ಕೆಲವೊಬ್ಬರ ಬಗ್ಗೆ ಅವರ ಪರ್ಸನ್ಸ್ ಯೋಚನೆ ಮಾಡ್ತಿರ್ತಾರೆ, ಮುಂದೆ ಆಗ್ತೀರಾ, ಯೋಚನೆ ಮಾಡ್ತಾ ಇರ್ತೀರ, ಯಾವಾಗಲೂ ಕೊರ್ಕೊಂಡು ಕೂತಿರ್ತೀರಾ, ಫಾಸ್ಟಲ್ಲಿ ಇರ್ತೀರಾ ಇಲ್ಲ ಫ್ಯೂಚರಲ್ಲಿ ಇರ್ತೀರಾ. ಅಟ್ ಪ್ರೆಸೆಂಟ್ ಏನು ನಡೀತಿದೆ ಅದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ. ಈ ಪ್ರೆಸೆಂಟಲ್ಲಿ ನನ್ನ ಕಂಡೀಷನ್ ಚೆನ್ನಾಗಿದೆ, ನಾನು ಖುಷಿಯಾಗಿರಬೇಕು, ಲೈಫ್ನ ಎಂಜಾಯ್ ಮಾಡಬೇಕು ಅಂತ ಯೋಚನೆ ಮಾಡ್ತಿಲ್ಲ. ಈ ಥರ ಕಳೆದೋಗ್ತಿದ್ದಾರೆ ಇವರು ಅಂಥೇಳಿ ಕೆಲವೊಬ್ಬರ ಪರ್ಸನ್ಸ್. ಓಕೆ, ಎಲ್ಲರೂ ಅಲ್ಲ, ಕೆಲವೊಬ್ಬರು ಎಂಜಾಯ್ ಮಾಡ್ತೀರಾ ಅಂತ ಯೋಚನೆ ಮಾಡ್ತಿರ್ತಾರೆ, ಕೆಲವೊಬ್ಬರು ಎಂಜಾಯೇ ಮಾಡಲ್ಲಪ್ಪ ಅಂತ ಯೋಚನೆ ಮಾಡ್ತಾ ಇರೋರು ಅಂಥವ್ರು ಇರಬಹುದು. ಆ್ಯಂಡ್ ದ ಔಟ್ಸೈಡರ್. ಆ್ಯಂಡ್ ನಿಮ್ಮನ್ನು ನೀವು ಔಟ್ಸೈಡರ್ ಥರ ಥಿಂಕ್ ಮಾಡ್ತೀರಾ. ಅಂದರೆ ನೀವು ಅವರಲ್ಲಿ ಒಬ್ಬರು ಅಂತ ಯೋಚನೆ ಮಾಡಲ್ಲ. ಎಲ್ಲೋ ಒಂದು ಕಡೆ ನೀವು ಬೇರೆಯವ್ರ ಥರ, ಅವ್ರಿಗೂ ನನಗೂ ತುಂಬ ಡಿಫ್ರೆನ್ಸ್ ಇದೆ, ನಾನು ಈ ಲಿಂಕಲ್ಲಿ ಇವ್ರದ್ದು ಒಂದು ಸರೌಂಡಿಂಗ್ ಇದೆ ಅಂತ ಅಂದ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ಒಂದು ಸರೌಂಡಿಂಗ್ ಇದೆ, ಆ ಸರೌಂಡಿಂಗಲ್ಲಿ ನಾನಿರಲ್ಲ, ನಾನೊಬ್ಳು ಔಟ್ಸೈಡರ್ ಅಥವಾ ನಾನೊಬ್ಬ ಔಟ್ಸೈಡರ್, ಅವ್ರು ಯಾರೋ ಇಷ್ಟ ಆಗ್ತಾರೆ, ನಾನು ಇಷ್ಟ ಆಗಲ್ಲ. ಆ ಥರ ಜಸ್ಟ್ ಲೈಕ್ ಅದು ಆ್ಯಕ್ಚುಲಿ ಇರಲ್ಲ, ಬಟ್ ಥಿಂಕ್ ಮಾಡೋವಂತಹದ್ದು ಆ ಥರ ನೀವು ಥಿಂಕ್ ಮಾಡ್ತೀರಾ ಅಂತ ಅವ್ರಿಗೆ ಯೋಚನೆ ಮಾಡ್ತಿದ್ದಾರೆ ನಿಮ್ಮ ಬಗ್ಗೆ. ನೀವು ಏನಕ್ಕಾಗ ಅನ್ಕೋತೀರಾ ಅಂತ. ಓಕೆ, ನಿಮ್ಮನ್ನು ನೀವು ಅವರಲ್ಲಿ ಒಬ್ಬರು
ಅವರ ಒಂದು ಫ್ಯಾಮಿಲಿನಲ್ಲಿ ಒಬ್ಬರು ಅಥವಾ ಅವ್ರ ಫ್ರೆಂಡ್ಸಲ್ಲಿ ಒಬ್ಬರು, ಅವರ ತೀರಾ ಹತ್ತಿರದ ಕನೆಕ್ಷನ್ಸ್ ಅಂತ ಏನು ಹೇಳ್ತೀವಲ್ಲ, ಮನಸ್ಸಿಗೆ ಹತ್ತಿರವಾಗಿರುವಂಥ ಕನೆಕ್ಷನ್ಸ್, ಆ ಕನೆಕ್ಷನ್ಸಲ್ಲಿ ಒಬ್ಬರು ಅಂತ ನೀವು ಅನ್ಕೋತಾ ಇಲ್ಲ. ನಿಮ್ಮನ್ನು ನೀವು ಔಟ್ಸೈಡರ್ ಆಗಿ ಇಟ್ಕೋತೀರಾ, ನಾನೇ ಬೇರೆ ಅವರೆಲ್ಲ ಬೇರೆ ಅಂತ ಯೋಚನೆ ಮಾಡ್ತೀರಾ ಅಂತ ಹೇಳಿ ನೀವು ಥಿಂಕ್ ಮಾಡ್ತೀರಾ ಅಂತೇಳಿ ಅವ್ರು ಅನ್ಕೋತಿದ್ದಾರೆ ನಿಮ್ಮ ಬಗ್ಗೆ. ಓಕೆ, ನಿಮ್ಮ ಬಗ್ಗೆ ನಿಮ್ಮ ಪರ್ಸನ್ ಯೋಚನೆ ಮಾಡ್ತಾ ಇರೋವಂಥದ್ದು ಇದು. ಆ್ಯಂಡ್ ಇನ್ನೂ ಕೆಲವೊಬ್ಬರು ಏನು ಅಂದ್ಕೊಂಡೆ, ಬಂಧನ ಮಾಡಿಬಿಟ್ಟಿದ್ದಾರೆ ಇವರು ನನ್ನನ್ನು, ನನ್ನನ್ನು ಎಲ್ಲೋ ಒಂದು ಕಡೆ ಕಟ್ಟಾಕ್ಬಿಟ್ಟಿದ್ದಾರೆ ಅಂತ ಯೋಚನೆ ಮಾಡೋವಂಥವ್ರು ಇರ್ಬೋದು. ಹೇಗೆ ಅಂತ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಆ್ಯಕ್ಚುಲಿ ಅಲ್ಲಿ ಲಾಕ್ ಆಗಿಲ್ಲ, ಬಟ್ ಸ್ಟಿಲ್ ಆ ಪಾಪು ಯಾವ ಥರ ಯೋಚನೆ ಮಾಡ್ತಾಯಿದೆ ಅಂತ ಅಂದರೆ, ಹೊರಗಡೆ ಹೋಗೋ ಚಾನ್ಸಸ್ ಇದ್ದರೂ ಹೊರಗಡೆ ಹೋಗ್ತಾಯಿಲ್ಲ, ಏನೋ ಕಟ್ಟಾಕ್ಬಿಟ್ಟಿದ್ದಾರೆ, ಬಂಧನ ಮಾಡಿಬಿಟ್ಟು ಇಟ್ಬಿಟ್ಟಿದ್ದಾರೆ ಅಂತ ಅಂದ್ಕೊಬಿಟ್ಟಿದ್ದೀರಾ. ಫ್ರೀ ಬರ್ಡ್ ನೀವು, ಆರಾಮಾಗಿರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇರ್ತಾರೆ. ಓಕೆ, ನಿಮ್ಮನ್ನು ನೀವು ಕಟ್ಟಾಕೋಬೇಡಿ ಅಂತ ಹೇಳೋದನ್ನು ಕೂಡ ಇಲ್ಲಿ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಥಿಂಕ್ ಮಾಡುವಂಥದ್ದಿದೆ. ಓಕೆ, ದೆನ್ ಪೋಸ್ಟ್ಪೋನ್ಮೆಂಟ್ಗೆ ಒಂದು ಕಾರ್ಡ್ ತೆಗೆನ. ಓಕೆ, ಪೋಸ್ಟ್ಪೋನ್ಮೆಂಟ್ ಇದೆ. ಅಂದರೆ ಎಕ್ಸ್ಪೀರಿಯನ್ಸಿಂಗ್. ಯಾ, ಫೈನ್. ನೋಡಿ ಫ್ರೆಂಡ್ಸ್, ಇಲ್ಲಿ ಪೋಸ್ಟ್ಪೋನ್ಮೆಂಟ್ ಅಂದರೆ ನೀವು ಎಲ್ಲ ವಿಷಯಗಳನ್ನು ಪೋಸ್ಟ್ಪೋನ್ ಮಾಡ್ತೀರಾ. ಐ ಮೀನ್ ಏನೋ ಒಂದು ಇಲ್ಲಿ ಬಂದಿತ್ತು ಎಂಜಾಯ್ಮೆಂಟ್ ಅಂತ ಹೇಳಿದೆ, ಆಯಿತಾ, ಪೋಸ್ಟ್ಪೋನ್ ಮಾಡ್ತೀರಾ, ಪ್ರೆಸೆಂಟಲ್ಲಿ ಇರೋಲ್ಲ ಅಂತ ಹೇಳೋರಿಗೆ ಇದು ಮೋಸ್ಟ್ ಆಫ್ ಆಲ್ ಇದು ಅಪ್ಲೈ ಆಗುತ್ತೆ. ಯಾಕಂತಂದರೆ ಪ್ರೆಸೆಂಟಲ್ಲಿ ಇಲ್ಲದೇ ಎಲ್ಲವನ್ನು ಪೋಸ್ಟ್ಪೋನ್ ಮಾಡುವಂಥ ವ್ಯಕ್ತಿತ್ವ ನಿಮ್ಮದಾಗಿದೆ ಅಂಥೇಳಿ ಅವರು ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾಯಿದ್ದಾರೆ. ಪೋಸ್ಟ್ಪೋನ್ ಮಾಡ್ತೀರಾ. ಈಗ ಏನೋ ಒಂದು ಆಗಬೇಕಾಗಿರುತ್ತೆ, ಅಥವಾ ನಿಮ್ಮ ಮನಸ್ಸಲ್ಲಿ ಏನೋ ಒಂದು ಇದೆ ಅಂತ ಅಂದರೆ ಹೇಳಬೇಕು ಅಂತಿದ್ರೆ ಅದನ್ನು ಹೇಳಲ್ಲ, ಪೋಸ್ಟ್ಪೋನ್ ಮಾಡಿಬಿಡ್ತೀರಾ. ಅಥವಾ ಎಲ್ಲೋ ಹೋಗಬೇಕು ಅಂದ್ಕೊತಿದ್ದೀರಾ, ಅವರೆಲ್ಲನೂ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ, ರೆಡಿ ಇದ್ದಾರೆ ಹೋಗೋದಕ್ಕೆ ಅಂತಂದಾಗ ನೀವು ಪೋಸ್ಟ್ಪೋನ್ ಮಾಡಿಬಿಡ್ತೀರಾ. ಏನೋ ಒಂದು ಹೇಳ್ತೀರಾ, ಏನೋ ಒಂದು ಮಾಡ್ತೀರಾ, ಪೋಸ್ಟ್ಪೋನ್ ಆಗೋಗುತ್ತೆ. ಅಥವಾ ನೀವು ಹೊರಗಡೆ ಓಡಾಡೋದಿರ್ಬೋದು, ಅಥವಾ ನಿಮ್ಮ ಪ್ರೀತಿ ವಿಷಯಗಳನ್ನ ಹೇಳ್ಕೊಳ್ಳೋದಿರ್ಬೋದು, ಅಥವಾ ಸಮಥಿಂಗ್ ಏನೇ ಇರ್ಬೋದು, ನೀವು ಪೋಸ್ಟ್ಪೋನ್ ಮಾಡ್ತೀರಾ ಅನ್ನೋದನ್ನು ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಆ್ಯಂಡ್ ಏನಕ್ಕೆ ಪೋಸ್ಟ್ಪೋನ್ ಮಾಡ್ತೀರಾ? ಎಕ್ಸ್ಪೀರಿಯೆನ್ಸ್ ಮಾಡೋದನ್ನು ಪೋಸ್ಟ್ಪೋನ್ ಮಾಡ್ತೀರಾ. ಅಂದರೆ ಲೈಫಲ್ಲಿ ಏನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅದನ್ನು ನೀವು ಎಕ್ಸ್ಪೀರಿಯೆನ್ಸೇ ಮಾಡಲ್ಲ, ಪೋಸ್ಟ್ಪೋನ್ ಮಾಡ್ಕೋತಾ ಹೋಗ್ತೀರಾ. ಅಂದರೆ ಇವತ್ತಾಗೋದು ಇನ್ಯಾವತ್ತೋ ಆಗಬೇಕು ಆ ಥರ. ಇವತ್ತು ಒಂದು ಅಟ್ ಪ್ರೆಸೆಂಟ್ ಕಂಡೀಷನಲ್ಲಿ ಒಂದು ಎಂಜಾಯ್ಮೆಂಟ್ ಮಾಡಬೇಕಾಗಿರುತ್ತೆ, ಎಕ್ಸ್ಪೀರಿಯೆನ್ಸ್ ಮಾಡಬೇಕಾಗಿರುತ್ತೆ. ಯಾವುದೇ ಒಂದು ವಿಷಯನ ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೂ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೂ ಅಥವಾ ಬೇರೆಯವ್ರು ಹೇಳಿದ್ದನ್ನು ನಾವು ಕೇಳೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ನಮ್ಮನ್ನು ನಾವು ಎಕ್ಸ್ಪೀರಿಯೆನ್ಸ್ ಮಾಡಿದಾಗ ಅದರಲ್ಲಿರುವಂಥದ್ದು ಬೇರೆ ಥರ. ಓಕೆ, ಯಾವಾಗಲೂ ಅಷ್ಟೇ ಫೀಲಿಂಗ್ಸ್ನ ನಾವು ಎಕ್ಸ್ಪೀರಿಯೆನ್ಸ್ ಮಾಡಿದಾಗ ಬರುವಂತಹ ಒಂದು ಏನು ಭಾವನೆಗಳಿದೆಯಲ್ಲ ಅದೇ ಬೇರೆ. ಅದೇ ಅವರು ಯಾರೋ ಒಬ್ರು ಬಂದುಬಿಟ್ಟು ಆ ಥರ ಫೀಲಿಂಗ್ ಇದೆ, ಈ ಥರ ಫೀಲಿಂಗ್ ಇದೆ, ಅದು ನಿಮ್ಗೆ ಅರ್ಥ ಆಗೋಲ್ಲ. ಬಟ್ ನೀವು ಯಾವಾಗ ಆ ಫೀಲಿಂಗ್ಸ್ನ ಎಕ್ಸ್ಪೀರಿಯೆನ್ಸ್ ಮಾಡ್ತೀರಲ್ಲ ಆವಾಗ ನಿಮ್ಗೆ ಅರ್ಥ ಆಗುತ್ತೆ. ಸೊ ದಟ್ ಅದನ್ನು ನೀವು ಎಲ್ಲೋ ಎಕ್ಸ್ಪೀರಿಯೆನ್ಸ್ ಮಾಡೋದನ್ನು ನೀವು ಪೋಸ್ಟ್ಪೋನ್ ಮಾಡ್ತಾ ಇದ್ದೀರಾ ಅನ್ನೋದು ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಎಲ್ಲ ಕೆಲಸನೂ ಪೋಸ್ಟ್ಪೋನ್ ಮಾಡ್ತೀರಾ ಅಂಥೇಳಿ. ಇಲ್ಲಿ ಜೆಂಡರ್ ಸ್ಪೆಸಿಫಿಕ್ ಆಗಿರೋದಿಲ್ಲ. ಓಕೆ, ಲೇಡೀಸ್ ಆಗಿರ್ಬೋದು, ಜೆಂಟ್ಸ್ ಆಗಿರ್ಬೋದು. ದೆನ್ ಇನ್ನೊಂದು ಏನಂತ ಅಂದರೆ, ನನಗೆ ಯಾವುದೋ ಎನರ್ಜಿ ಮ್ಯಾಚ್ ಆಯಿತು, ಇನ್ಯಾವುದೋ ಮ್ಯಾಚ್ ಆಗಿ ಎಲ್ಲನೂ ನಿಮಗೆ ಅಂತ ಫಿಟ್ ಇನ್ ಮಾಡ್ಕೊಬೇಡಿ. ಓಕೆ, ಕೆಲವೊಬ್ಬರಿಗೆ ಕೆಲವೊಂದು ಮ್ಯಾಚ್ ಆಗುತ್ತೆ, ಕೆಲವೊಬ್ಬರಿಗೆ ಕೆಲವೊಂದು ಮ್ಯಾಚ್ ಆಗೋದೇ ಇಲ್ಲ. ಓಕೆ, ಕೆಲವರಿಗೆ 90% ಆಗ್ಬೋದು, ಕೆಲವರಿಗೆ 100/100 ಆಗ್ಬೋದು, ಕೆಲವರಿಗೆ 10% ಕೂಡ ಆಗದೇ ಇರ್ಬೋದು. ಅಕಸ್ಮಾತ್ ನಿಮ್ಗೇನಾದರೂ ಅದು ಮ್ಯಾಚ್ ಆಗ್ತಿಲ್ಲ, ನನಗೆ ಹೇಳೋದೆಲ್ಲೋ ಮ್ಯಾಚ್ ಆಗ್ತಿಲ್ಲ ಅಂದರೆ ಅದು 100/100 ಹೇಳ್ತೀನಿ, ಅದು ನಿಮ್ಮ ಎನರ್ಜಿ ಆಗಿರೋದಿಲ್ಲ. ವಿಡಿಯೋನ ಸ್ಕಿಪ್ ಮಾಡಿ ಅಷ್ಟೇ. ಓಕೆ, ಸ್ಕಿಪ್ ಮಾಡೋದು ಬಿಟ್ಟು ಅದು ಆ ಥರ ಇಲ್ಲ, ನೀವು ಆ ಥರ ಹೇಳ್ತಾ ಇದ್ದೀರಾ ಅಂದರೆ ನಾನು ಆ ಥರ ಎನರ್ಜಿನ ಯಾವುದನ್ನು ನಾನು ಪಿಕ್ ಮಾಡಿರ್ತೀನೋ ಅದನ್ನು ನಾನು ಹೇಳ್ತಾ ಇರ್ತೀನಿ. ಓಕೆ, ನೀವು ಅಲ್ಲಿ ಬಂದು ಅವಾಗ ನೋಡ್ತಾ ಇದ್ದೀರಾ ಅಂದರೆ ಸಮ್ ಹೌ ಎಲ್ಲೋ ಒಂದು ಕಡೆ ಏನೋ ಒಂದು ಮೆಸೇಜ್ ಇರುತ್ತೆ, ಆಯಿತಾ. ಅದನ್ನು ಬಿಟ್ಟು ನೀವು ಕಂಪ್ಲೀಟಾಗಿ ಏನಾದರೂ ನಿಮಗೆ ಅದು ಮ್ಯಾಚ್ ಆಗ್ತಾಯಿಲ್ಲ ಅಂತ ಅಂದರೆ 100/100 ಮ್ಯಾಚ್ ಆಗ್ತಾಯಿಲ್ಲ ಅಂದರೆ ಖಂಡಿತ ನಿಮಗೋಸ್ಕರ ಬೇರೆ ಯಾವುದೋ ವಿಡಿಯೋ ಇರುತ್ತೆ, ಅದನ್ನು ಪಿಕ್ ಮಾಡಿ ಅಂತ ಹೇಳ್ತೀನಿ. ಓಕೆ, ಸೊ ಟೋಟಲ್ ಔಟ್ಕಮ್, ಈ ರಿಲೇಷನ್ಶಿಪ್ನ ಟೋಟಲ್ ಔಟ್ಕಮ್ ಏನಿದೆ ಅಂತ ನೋಡೋಣ. ಓಕೆ, ಯಾ
ಸ್ಲೋಯಿಂಗ್ ಡೌನ್. ಏನೋ ಈ ರಿಲೇಷನ್ಶಿಪ್ಪಲ್ಲಿ ಪ್ರತಿಯೊಂದು ನಿಧಾನವಾಗಿ ನಡೆಯುತ್ತೆ. ಯಾವುದು ತುಂಬ ಫಾಸ್ಟಾಗಿ ಆಗಲ್ಲ, ಅಥವಾ ನೀವು ಹೇಳ್ಕೊಂಡಿರೋದು ಫಾಸ್ಟಾಗಿಲ್ಲ, ಅವರು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಫಾಸ್ಟಾಗಿಲ್ಲ, ಅಥವಾ ನೀವೇನೇ ಒಂದು ನೀವು ಸ್ಟಾರ್ಟ್ ಮಾಡ್ತೀರಾ ಅಂದರೆ ಅದು ಫಾಸ್ಟಾಗಿ ಯಾವುದೂ ಆಗಲ್ಲ. ಈಗ ಫಾರ್ ಎಕ್ಸಾಂಪಲ್ ಎಲ್ಲೋ ಹೋಗಬೇಕು ಅನ್ಕೋತೀರಾ ಅಂತ ಅಂದ್ಕೊಳ್ಳೋಣ, ಅದು ಫಾಸ್ಟಾಗಿ ಯಾವ ಕೆಲಸನೂ ಆಗಲ್ಲ, ಯಾವಾಗಲೂ ಸ್ಲೋಯಿಂಗ್ ಡೌನಲ್ಲೇ ಹೋಗುತ್ತೆ. ಓಕೆ, ಫಾಸ್ಟ್ ಮೂಮೆಂಟ್ ಅಂತಿರಲ್ಲ, ಯಾವಾಗಲೂ ಹಾಗೆ ಅಲ್ವಾ, ಸ್ಲೋ ಆ್ಯಂಡ್ ಸ್ಟಡಿ. ಯಾವಾಗಲೂ ಅಷ್ಟೇ, ರೇಸ್ ವಿನ್ ಆಗಬೇಕು ಅಂತಂದರೆ ಸ್ಲೋ ಆ್ಯಂಡ್ ಸ್ಟಡಿ ಇರಲೇಬೇಕು. ಸೊ ದಟ್ ಗತಿಯಲ್ಲಿ ಸಾಗುವಂಥದ್ದು. ಈ ಸಂಬಂಧದಲ್ಲಿ ಪ್ರತಿಯೊಂದು ವಿಷಯನೂ ಔಟ್ಕಮ್ ಆಗಿ ಏನು ಬರುತ್ತೋ ಎಲ್ಲನೂ ಗತಿಯಲ್ಲಿ ಸಾಗತ್ತೆ. ಬಟ್ ಆಮೇಲೆ ವಿನ್ ಆಗೋದು, ಅದನ್ನು ನೆನ್ಪಿಟ್ಕೊಳ್ಳಿ. ಅಂದರೆ ಈ ರಿಲೇಷನ್ಶಿಪ್ನ ಔಟ್ಕಮ್ ಏನಿದೆ ಅದು ಗುಡ್, ನಾಟ್ ಬ್ಯಾಡ್, ಒಳ್ಳೆಯದೇ. ಆದರೆ ನಿಧಾನವಾಗಿ ನಡೆಯುತ್ತೆ, ಪ್ರತಿಯೊಂದು ನಿಧಾನವಾಗಿ ಆಗುತ್ತೆ, ಒಂದೊಂದೇ ಹೆಜ್ಜೆ ಮುಂದೆ ಹೋಗುತ್ತೆ. ಆದರೆ ಮುಂದೆ ಇದರಲ್ಲಿ ಅಬಂಡೆನ್ಸ್ ಅಂತೂ ಇದೆ, ಒಂದೊಂದೇ ಹೆಜ್ಜೆ ಮುಂದೆ ಹೋಗುತ್ತೆ ಅಂಥೇಳಿ ಯೂನಿವರ್ಸ್ ನಿಮಗೆ ಹೇಳ್ತಾ ಇದ್ದಾರೆ. ಓಕೆ, ನೋಡೋಣ ಏಂಜಲ್ಸ್ ಇದಕ್ಕೆ ಯಾವ ಥರ ಗೈಡೆನ್ಸ್ ಕೊಡ್ತಾರೆ ಅಂತ. ಏಂಜಲ್ಸ್ ಗೈಡೆನ್ಸ್ ಫಾರ್ ದಿಸ್ ರೀಡಿಂಗ್, ಪ್ಲೀಸ್ ಏಂಜಲ್ಸ್. Sorry. ಎನರ್ಜಿ ತುಂಬ ಇಂಬ್ಯಾಲೆನ್ಸ್ ಆಗಿದೆ ಅಂತ ತೋರಿಸ್ತಾ ಇದೆ. ಇದು ಕಾರ್ಡ್ಸ್ ತುಂಬ ಮಿಸ್ಪ್ಲೇಸ್ ಆಗ್ತಿದೆ. ಓಕೆ, ಬಿ ಕೂಲ್. ತುಂಬ ಇನ್ಸೆಕ್ಯೂರ್ ಆಗ್ತಿದ್ದೀರಾ ಅಂತ ಅನಿಸುತ್ತೆ, ಅದಕ್ಕೆ ಸೊ ಬಿ ಕಾಮ್ ಆ್ಯಂಡ್ ಕೂಲ್ ಆಗಿರಿ. ಓಕೆ, ಈ ಎನರ್ಜಿ ಕೆಲವೊಬ್ರದ್ದು ತುಂಬಾ ಇನ್ಸೆಕ್ಯೂರ್ಡಿಂದ ಕೂಡಿದೆ, ಸೆಕ್ಯೂರ್ಡ್ ಆಗಿಲ್ಲ. ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ನೀವು ಸೆಕ್ಯೂರ್ ಫೀಲ್ ಮಾಡ್ತಾಯಿಲ್ಲ, ಆ ಒಂದು ಎನರ್ಜಿ ಪಿಕ್ ಆಗ್ತಿದೆ. ಸೊ ಏಂಜಲ್ಸ್ ಯಾವ ಥರ ಗೈಡ್ ಮಾಡ್ತಾರೆ ನಿಮ್ಮ ಈ ಒಂದು ರೀಡಿಂಗ್ಗೆ. ಓಕೆ, ಸೊ ನೀವು ನೋಡ್ತಾ ಇದ್ದೀರಾ ಅಂದಾಗ ಇದು ಕಂಪ್ಲೀಟ್ಲಿ ನಿಮಗೋಸ್ಕರ ಏಂಜಲ್ಸ್ ಗೈಡ್ ಮಾಡೋದಾಗಿರುತ್ತೆ, ನಿಮ್ಮ ಪರ್ಸನ್ಗಲ್ಲ, ನಿಮಗೋಸ್ಕರನೇ ಏನೋ ಒಂದು ಗೈಡೆನ್ಸ್ ಏಂಜಲ್ಸ್ ಕೊಡ್ತಾ ಇರೋವಂಥದ್ದು. ಓಕೆನಾ, ಯು ಆರ್ ರೆಡಿ. ಬಾಟಮ್ ಆಫ್ ದ ಡೆಕ್ ಬಂದು ಯು ಆರ್ ರೆಡಿ ಅಂತ ಬಂದಿದೆ. ಇಂಪ್ರೂವಿಂಗ್ ಹೆಲ್ತ್, ಆವಾಗಲೇ ಹೇಳಿದೆ ಫ್ರೆಂಡ್ಸ್ ನಾನು, ಹೌದಾ. ಇಂಪ್ರೂವಿಂಗ್ ಹೆಲ್ತ್, ನಿಮ್ಮ ಹೆಲ್ತ್ ಏನೋ ಪ್ರಾಬ್ಲಮಲ್ಲಿದೆ ಆ್ಯಂಡ್ ನಿಮ್ಗೆ ಗೊತ್ತಿದೆಯೋ ಇಲ್ವೋ, ಸಮ್ವೇರ್ ಓಕೆ ಎಲ್ಲೋ ಹೆಲ್ತ್ ಇಶ್ಯೂ ಕಾಡ್ತಾ ಇದೆ. ಅದು ಮಾನಸಿಕವಾಗಿ ಆಗಿರ್ಬೋದು, ದೈಹಿಕವಾಗಿ ಆಗಿರ್ಬೋದು, ಫಿಸಿಕಲ್ ಹೆಲ್ತ್ ಇರ್ಬೋದು, ಮೆಂಟಲ್ ಹೆಲ್ತ್ ಇರ್ಬೋದು. ಹೌ ನಿಮ್ಮ ಹೆಲ್ತ್ ಸರಿ ಇಲ್ಲ, ಇಂಪ್ರೂವ್ ಮಾಡ್ಕೋಬೇಕು, ಮಾಡ್ತಾ ಇದ್ದೀರಾ ಅಂತ ಹೇಳಿ ಹೇಳ್ತಾರೆ. ಕೆಲವೊಬ್ಬರು ಇಂಪ್ರೂವ್ ಮಾಡ್ಕೋಬೇಕಾಗಿದೆ, ಇನ್ನೂ ಅದ್ರ ಬಗ್ಗೆ ಕಾಷನ್ ತಗೋತಾ ಇಲ್ಲ. ಇನ್ನು ಕೆಲವರು ಇಂಪ್ರೂವ್ ಆಗ್ತಾ ಇದ್ದೀರಾ, ಸೊ ಟೇಕ್ ಕೇರ್ ಅಂತ ಹೇಳ್ತಾ ಇದ್ದಾರೆ. ನಾನು ಆಗಲೇ ಹೇಳಿದೆ, ನಿಮ್ಮದು ಎಲ್ಲೋ ಒಂದು ಕಡೆ ಸೇಕ್ರೆಡ್ ಚಕ್ರ ಆ್ಯಂಡ್ ಹಾರ್ಟ್ ಚಕ್ರ ಮತ್ತು ಆಜ್ಞಾ ಚಕ್ರ ಅಂತ ಏನು ಹೇಳ್ತೀವಿ, ಇದೆಲ್ಲ ಇಂಬ್ಯಾಲೆನ್ಸ್ ಆಗಿದೆ. ಸೊ ಅದನ್ನು ಬ್ಯಾಲೆನ್ಸ್ನ ಮಾಡ್ಕೋಬೇಕು ನೀವು. ಓಕೆ, ಎಲ್ಲೋ ಕೆಲವೊಬ್ಬರಿಗೆ ಹೊಟ್ಟೆ ನೋವು ಬರ್ಬೋದು, ತಲೆನೋವು ಬರುವಂಥದ್ದು ಇರ್ಬೋದು, ಅಥವಾ ಎಲ್ಲಿ ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ ಆಗಿರುವಂಥವ್ರು ಇರ್ಬೋದು. ಹೆಲ್ತ್ ಇಶ್ಯೂಸ್ ಅಂತೂ ಕಾಣಿಸ್ತಾ ಇದೆ. ಏಂಜಲ್ಸ್ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಇದು ಕೆಲವೊಬ್ಬರಿಗೆ ಮ್ಯಾಚ್ ಆಗುತ್ತೆ. ಓಕೆ, ನನ್ನ ಹೆಲ್ತ್ ಎಲ್ಲ ಚೆನ್ನಾಗಿದೆ, ಯಾಕೆ ಆ ಥರ ಹೇಳ್ತಿದ್ದೀರಾ ಅಂತ ಆಮೇಲೆ ನಾನು ಮತ್ತೆ ಕೇಳೋಕ್ಕೆ ಹೋಗ್ಬೇಡಿ. ಕೆಲವೊಬ್ಬರಿಗೆ ಆಯಿತಾ, ಎಲ್ಲರಿಗೂ ಅಲ್ಲ ಅದು. ಓಕೆ, ಕೆಲವೊಬ್ಬರಿಗೆ ಹೆಲ್ತ್ ಇಶ್ಯೂಸ್ ಇರುತ್ತೆ. ಎಷ್ಟೊಂದು ಜನ ನೋಡ್ತಾ ಇರ್ತಾರಲ್ವ, ಯಾರ್ದೋ ಒಬ್ರದ್ದು ಎನರ್ಜಿ ಪಿಕ್ ಆಗಿದೆ, ಅಲ್ಲಿ ಅದು ಬರ್ತಾಯಿದೆ. ಆ್ಯಂಡ್ ನಾಟ್ ದ ರೈಟ್ ಟೈಮ್ ಅಂತಂದರೆ ಈಗ ಸರಿಯಾದಂತಹ ಸಮಯ ಅಲ್ಲ ಅಂಥೇಳಿ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಏನಕ್ಕೆ ಅಂತಂದರೆ, ಫಾರ್ ಎಕ್ಸಾಂಪಲ್ ನೀವು ಅನ್ಕೋತಾ ಇರ್ಬೋದು, ಇಲ್ಲಿ ಒಂದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇದೆ, ಏನೋ ಒಂದು ನಿಮ್ಮ ಮನಸ್ಸಲ್ಲಿ ಏನೋ ಒಂದು ಡಿಸಿಷನ್ ಮಾಡ್ಕೊಂಡ್ಬಿಟ್ಟಿದ್ದೀರಾ, ಅದನ್ನು ಹೇಳಿಬಿಡಬೇಕು ಅಥವಾ ಕೇಳಿಬಿಡಬೇಕು, ಆ ಥರ ಏನಾದರೂ ಅಂದ್ಕೊಂಡಿದ್ರೆ ಹೌ ವೆಯ್ಟ್ ಮಾಡಿ, ನಾಟ್ ದ ರೈಟ್ ಟೈಮ್. ಇದು ನಿಮ್ಮನ್ನು ನೀವು ಸರಿ ಮಾಡ್ಕೊಳ್ಳೋಕ್ಕೆ, ಹೀಲ್ ಮಾಡ್ಕೊಳ್ಳೋಕ್ಕೆ ಒಂದು ಟೈಮಿಂಗ್ನ ತೊಗೊಳ್ಳಿ ಅಂತ ಹೇಳಿ ಏಂಜಲ್ಸ್
ಹೇಳ್ತಾ ಇದ್ದಾರೆ. ದಿಸ್ ಇಸ್ ನಾಟ್ ರೈಟ್ ಟೈಮ್ ಅಂತ. ಓಕೆ, ದಿಸ್ ಇಸ್ ನಾಟ್ ದ ರೈಟ್ ಟೈಮ್ ಆ್ಯಂಡ್ ಪರ್ಫೆಕ್ಟ್ ಟೈಮಿಂಗ್. ಓಕೆ, ಆ್ಯಂಡ್ ಇನ್ನು ಕೆಲವೊಂದು ಏನು ಮುಂದೆ ಇನ್ ಫ್ಯೂಚರ್, ಈಗ ಇಬ್ಬರು ಹೆಲ್ತ್ ಆಗಬೇಕು, ನೆಕ್ಸ್ಟು ಅದು ರೈಟ್ ಟೈಮ್ ಆಗಿರಲ್ಲ, ಇನ್ನೊಂದು ಸ್ವಲ್ಪ ದಿನದಲ್ಲೇ ಪರ್ಫೆಕ್ಟ್ ಟೈಮಿಂಗ್ ಅನ್ನೋದು ಬರುತ್ತೆ. ಅಂದರೆ ನೀವು ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು ಅಂಥೇಳಿ ಏಂಜಲ್ಸ್ ನಿಮಗೆ ಹೇಳ್ತಾ ಇದ್ದಾರೆ. ಓಕೆ, ಇದು ಪರ್ಫೆಕ್ಟ್ ಟೈಮಿಂಗ್ ಅನ್ನೋದು ಬಂದೇ ಬರುತ್ತೆ, ಅಲ್ಲಿವರೆಗೂ ನೀವು ವೆಯ್ಟ್ ಮಾಡಬೇಕು ಅಂಥೇಳಿ ಯಾರು ಈ ರೀಡಿಂಗನ್ನು ನೋಡ್ತಾ ಇದ್ದೀರಲ್ಲ ಅವರಿಗೆ ಇದು ಏಂಜಲ್ ಮೆಸೇಜ್ ಆಗಿರುತ್ತೆ. ಓಕೆ, ನಿಮ್ಮ ಪರ್ಸನ್ಗಲ್ಲ, ನಿಮಗೆ ಕೊಡ್ತಾ ಇರುವಂಥ ಏಂಜಲ್ ಮೆಸೇಜ್ ಇದು. ಸೊ ದಟ್ ಯು ಆರ್ ರೆಡಿ. ಓಕೆ, ಪರ್ಫೆಕ್ಟ್ ಟೈಮಿಂಗ್ ಬಂದಾಗ ನೀವು ರೆಡಿ ಆಗ್ತೀರಾ. ಓಕೆ, ಆ ಥರ ಹೇಳ್ತಾ ಇದ್ದಾರೆ. ಫ್ರೆಂಡ್ಸ್, ಇಲ್ಲಿವರೆಗೂ ನನ್ನ ಒಂದು ಈ ವಿಡಿಯೋನ ನೋಡ್ತಾ ಇದ್ದೀರಾ, ಯಾರಿಗೆಲ್ಲ ರೆಸೊನೇಟ್ ಆಗಿದೆ ಅನ್ನೋದನ್ನು ಪ್ಲೀಸ್ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಏನಂತ ಅಂದರೆ ಯಾವುದು ಪಾಸಿಟಿವ್ ಎನರ್ಜಿ ಈ ರೀಡಿಂಗಲ್ಲಿದೆಯೋ ಅದನ್ನು ಪ್ಲೀಸ್ ಕಮೆಂಟ್ಸ್ ಮೂಲಕ ಕ್ಲೈಮ್ ಮಾಡಿ ಅಂತ ಹೇಳ್ತೀನಿ. ಲೈಕ್ ಮಾಡಿ. ಓಕೆ, ಲೈಕ್ ಮಾಡಿದಾಗ ನಿಮ್ಮ ಎನರ್ಜಿ ಎಕ್ಸ್ಚೇಂಜ್ ಆಗುತ್ತೆ, ಎಕ್ಸ್ಚೇಂಜ್ ಆದಾಗ ನಿಮಗೆ ರೀಡಿಂಗ್ ಮ್ಯಾಚ್ ಆಗುತ್ತೆ. ಓಕೆ, ಥ್ಯಾಂಕ್ ಯು. ಸಿಗೋಣ ಮತ್ತೊಂದು ರೀಡಿಂಗ್ನಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್.